ನಮಸ್ತೆ ಸ್ನೇಹಿತರೆ. ಸೊ ಹೋದ ವಿಡಿಯೋನಲ್ಲಿ ಹೇಳಿರೋ ಥರ ಈಗ ನಾವು ಬೀಜ ಬಿತ್ತನೆ ಮಾಡೋಣ. ಮತ್ತೊಮ್ಮೆ ಯಾವ್ಯಾವ ಬೀಜನ ಹಾಕ್ತಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಪೋಲ್ ಬೀನ್ಸು, ಗೋರಿಕಾಯಿ, ಅಗೇನ್ ಇದು ಮಿಸ್ ಮಾಡಿದೆ ಲಾಸ್ಟ್ ಟೈಮು, ಬೆಂಡೆಕಾಯಿ ಮತ್ತು ಟೊಮೆಟೊ, ಇದಿಷ್ಟನ್ನ ಇವಾಗ ಬೀಜ ಬಿತ್ತನೆ ಮಾಡೋದು. ಸೊ ಒಂದೊಂದೇ ನೋಡೋಣ. ಮೊದಲಿಗೆ ಬೆಂಡೆಕಾಯಿ. ಸೊ ಈ ಟಬ್ನಲ್ಲಿ ಕೂಡ ಒಂದು ಹಾಕ್ತೀನಿ. ಇಲ್ಲಿ ದ್ವಿದಳ ಒಂದಿದೆ, ಆ್ಯಕ್ಚುಲಿ 2 ಇದೆ ಇಲ್ಲಿ ದ್ವಿದಳ. ಸೊ ಇಲ್ಲಿ ಒಂದು ಏಕದಳ ಹಾಕಬೇಕು. ಸೊ ಇಲ್ಲಿ ನಾನು ಒಂದು ಬೆಂಡೆಕಾಯಿನ ಹಾಕ್ತಿದ್ದೀನಿ. ನೆಕ್ಸ್ಟು ಈ ಟಬ್ನಲ್ಲಿ ಕೂಡ ಅಷ್ಟೇ ದ್ವಿದಳ ಜಾಸ್ತಿ ಇದೆ, ತೊಗರಿ ಇದೆ ಮತ್ತು ಮೀಟ್ರ್ ಬೀನ್ಸ್ ಇದೆ. ಇಲ್ಲಿ ಒಂದು ಮೆಣಸಿನ್ಕಾಯಿ ಗಿಡ ಇದೆ, ಬಟ್ ಮೆಣಸಿನ್ಕಾಯಿ ಏನೋ ಅಷ್ಟು ಗ್ರೋತ್ ಬರ್ತಾ ಇಲ್ಲ. ಸೊ ಒಂದು ಬೆಂಡೆಕಾಯಿ ಕೂಡ ಹಾಕಿರೋಣ. ಮತ್ತು ಇನ್ನೊಂದು ಇದೇ ಟಬ್ಬಲ್ಲಿ ನಾನು ಇನ್ನೊಂದು ಬೆಂಡೆಕಾಯಿ ಕೂಡ ಹಾಕ್ತಿದ್ದೀನಿ. ಇಲ್ಲಿ ಆಲ್ರೆಡಿ ಒಂದೇನೋ ಮೊಳಕೆ ಬರ್ತಿದೆ, ಅದಕ್ಕೆ ಏನು ಡಿಸ್ಟರ್ಬ್ ಮಾಡಲ್ಲ ನಾನು. ಸೊ ಈ ಕಡೆ ಎಲ್ಲಾದರೂ ಹಾಕ್ತೀನಿ. ಇಲ್ಲಿ ಮುಂಚೆ ಒಂದು ಬಾಟ್ಲ್ ಮಾಡಿದ್ದೆ, ಸೊ ಅದರಲ್ಲಿ ಕೂಡ ಯಾವುದೋ ಗಿಡ ಬಂದಿರಲಿಲ್ಲ. ರೀಸೆಂಟಾಗಿ ಒಂದು ಬಂದಿತ್ತು, ಬಟ್ ಗೊತ್ತಿಲ್ಲದೆ ಅದು ನಮ್ಮ ಅಜ್ಜಿಯವ್ರು ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅದರಲ್ಲೂ ಒಂದು ಬೆಂಡೆಕಾಯಿ ಬೀಜನ ಹಾಕ್ತಿದ್ದೀನಿ. ಸುಮ್ಮನೆ ಹಾಕ್ಬಿಟ್ಬಿಡೋದು ಅಷ್ಟೇ. ಬೇಕಿದ್ರೆ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೋದು, ಹಾಕಿಲ್ಲ ಅಂದರೂ ನಡೆಯುತ್ತೆ. ಸೊ ಈಗ ಇಲ್ಲಿ ಬೀಜ ಎಲ್ಲ ರೆಡಿಗೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಇದ್ರಲ್ಲಿ ಹಾಕೋಣ. ಸೊ ಮೊದಲಿಗೆ ಪೋಲ್ ಬೀನ್ಸು ಇದರಲ್ಲೊಂದು ಮಿಸ್ಸಿಂಗು, ಇದರಲ್ಲಿ ಎರಡರಲ್ಲಿ ಒಂದೊಂದು ಹಾಕಿದ್ದೀನಿ. ನೆಕ್ಸ್ಟು ಗೋರಿಕಾಯಿ ಇದರಲ್ಲಿ ಹಾಕಬೇಕು. ನೆಕ್ಸ್ಟು ಬೆಂಡೆಕಾಯಿನ ಇದರಲ್ಲಿ ಹಾಕ್ತೀನಿ, ಯಾಕಂದರೆ ನನಗೆ ಜ್ಞಾಪಕ ಇರೋ ಪ್ರಕಾರ ಇದರಲ್ಲಿ ಟೊಮೆಟೊ ಹಾಕಿದ್ದೆ ನಾನು ಲಾಸ್ಟ್ ಟೈಮ್. ಸೊ ಹಾಗಾಗಿ ಇದರಲ್ಲಿ ಟೊಮೆಟೊನೇ ಹಾಕೋಣ. ಸರಿ ಗೊತ್ತಿಲ್ಲ, ಬಟ್ ನೋಡೋಣ. ಸೊ ಇದರಲ್ಲಿ ಬೆಂಡೆಕಾಯಿ ಹಾಕ್ತಿದ್ದೀನಿ. ನೆಕ್ಸ್ಟು ಟೊಮೆಟೊ. ಸೊ 2 ವೈನ್ ಟೊಮೆಟೊ, 2 ಬೋಲ್ ಸ್ಟಾರ್ ಗ್ರ್ಯಾಂಡ. ಸೊ ಆಲ್ಟರ್ನೇಟಾಗಿ ಹಾಕ್ತೀನಿ. ಈ ಟಬ್ನಲ್ಲಿ ಕೂಡ ಹಾಕಬೇಕಿತ್ತು, ಮರ್ತೋಗಿದ್ದೆ. ಈ ಟಬ್ನಲ್ಲಿ ನಾನು ಅಲ್ಲಲ್ಲಿ ಒಂದಷ್ಟು ಟೊಮೆಟೊ ಗಿಡಗಳನ್ನ ಹಾಕ್ತೀನಿ, ಯಾಕಂದರೆ ಬೈ ಚಾನ್ಸ್ ಜಾಸ್ತಿ ಬಂದರೆ ಜರ್ಮಿನೇಷನ್ ಆಗಿ ಅದನ್ನು ಬೇರೆ ಕಡೆ ನಾವು ಹಾಕೋಬೋದು. ಸೊ ಬೀಜ ಎಲ್ಲ ಬಿತ್ತನೆ ಮಾಡಾಗಿದೆ. ಇನ್ನೂ ಒಂದು 2 ವಾರದಲ್ಲಿ ನೋಡಬೇಕು ಏನಾದರೂ ಡೆವಲಪ್ಮೆಂಟ್ ಆಗಿದೆ ಅಲ್ವ ಅಂತ ಹೇಳ್ಬಿಟ್ಟು. ಆಗಿಲ್ಲ ಅಂದರೆ ಮತ್ತೆ ಬೀಜ ಹಾಕಬೇಕು. ಅಷ್ಟರಲ್ಲಿ ನೋಡೋಣ ಇನ್ನೂ ಬೇರೆ ಏನಾದರೂ ಮೆಥಡ್ಸ್ ಮಾಡ್ಬೋದಾ ಅಂತ. ಅಂದರೆ ನಾವು ಏನಾದರೂ ಚಿಕ್ಕದಾಗಿ ಸಸಿ ಥರ ಮಾಡಿ ಆಮೇಲೆ ಅದನ್ನು ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಟ್ರಯಲ್ ಆ್ಯಂಡ್ ಎರರ್. ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.